ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ತಾರಕಕ್ಕೆ ಹೋಗ್ಬಿಟ್ಟಿದೆ. ಕದನ ವಿರಾಮ ಅಂದರೂ ಪಾಪಿ ಪಾಕಿಸ್ತಾನ ಮಾತ್ರ ಮತ್ತೆ ಭಾರತದ ಮೇಲೆ ಡ್ರೋನ್ ಕ್ಷಿಪಣಿ ದಾಳಿ ನಡೆಸುವಂತಹ ಮೂಲಕ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಪಾಕ್ ದಾಳಿಗೆ ಭಾರತದ ಸೇನಾಪಡೆಗಳು ಕಂಡು ಕೇಳದೇ ಇರೋ ಹಾಗೆ ಪಾಕಿಸ್ತಾನದ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಮಾಡಿದೆ. ಇದರ ಮಧ್ಯದಲ್ಲಿ ಕಿರಿಕ್ ಪಾಕಿಸ್ತಾನಕ್ಕೆ ಮತ್ತೊಂದು ಟೆನ್ಷನ್ ಭಾರತ ಕೊಟ್ಟಿದೆ. ಬ್ರಹ್ಮೋಸ್ ಹೆಸರು ಕೇಳ್ತಿದ್ದಂತೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕಾ ಕಾರ್ಖಾನೆಗೆ ಮೇ 11ನೇ ತಾರೀಕು ಚಾಲನೆ ಕೊಟ್ಟಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಬ್ರಹ್ಮೋಸ್ ಕ್ಷಿಪಣಿ ಮುಂದೆ ನಿಂತಿರುವಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಫೋಟೋ ಸಾಕಷ್ಟು ರೀತಿಯಲ್ಲಿ ಅರ್ಥ ಕೊಡ್ತಾ ಇರುವಂತಹ ರೀತಿ ಕಾಣಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2018ರಲ್ಲಿ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಯೋಜನೆಯನ್ನು ಘೋಷಣೆ ಮಾಡಿದರು. ದೇಸಿ ಕ್ಷಿಪಣಿಗಳನ್ನು ತಯಾರಿಸುವಂತಹ ಮಹತ್ವದ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ರು. ಅದರಂತೆ ಲಕ್ನೌನಲ್ಲಿ ಕ್ಷಿಪಣಿ ತಯಾರಿಕಾ ಫ್ಯಾಕ್ಟರಿಗೆ 2021ರಲ್ಲೇ ಚಾಲನೆ ಕೊಡಲಾಗಿತ್ತು. ಈಗ ಕಾರ್ಖಾನೆಯನ್ನು ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡಿದ್ದಾರೆ. ಇದರೊಂದಿಗೆ ಇದು ಭಾರತದ ಸೇನೆಗೆ ಆನೆ ಬಲ ಕೊಟ್ಟಂತಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನೀವು ಕೇಳ್ಬೋದು, ಈ ಬ್ರಹ್ಮೋಸ್ ಫ್ಯಾಕ್ಟ್ರಿ ಯಾಕೆ ಅಷ್ಟೊಂದು ಮಹತ್ವ ಇದೆ ಅಂತ. ಸುಮಾರು 300 ಕೋಟಿ ರೂಪಾಯಿಗೂ ಹೆಚ್ಚಿನ ವೆಚ್ಚದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಕಾರ್ಖಾನೆಯನ್ನು ಕಟ್ಟಲಾಗಿದೆ. ಕೇಂದ್ರ ಸರ್ಕಾರವು ಮೊದಲ ಹಂತದಲ್ಲಿ 1600 ಹೆಕ್ಟೇರ್ ಜಾಗವನ್ನು ಸ್ವಾಧೀನಪಡಿಸಿಕೊಂಡು ಡಿಫೆನ್ಸ್ ಕಾರಿಡಾರ್ಗೆ ಹಂಚಿಕೆ ಮಾಡಿದೆ. ಈ ಬ್ರಹ್ಮೋಸ್ ಕಾರ್ಖಾನೆಯಲ್ಲಿ ಪ್ರತಿ ವರ್ಷ 80ರಿಂದ 100 ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡುವಂತಹ ಗುರಿಯನ್ನು ಭಾರತದ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಬ್ರಹ್ಮೋಸ್ ಕ್ಷಿಪಣಿಗಳು ಖಂಡಾಂತರ ಕ್ಷಿಪಣಿಗಳಾಗಿವೆ. ವೈರಿಗಳು ಮಾಡುವಂತಹ ದಾಳಿಗಳನ್ನು ನಿಗ್ರಹಿಸುವಂತಹ ಸಾಮರ್ಥ್ಯ ಇಟ್ಕೊಂಡಿದೆ. ಇವು ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇಟ್ಕೊಂಡಿದೆ. ಕಳೆದ 5 ದಿನಗಳಿಂದ ನಡೆದಂತಹ ಪಾಕಿಸ್ತಾನದ ವಿರುದ್ಧದ ಸಂಘರ್ಷದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಬಳಸಲಾಗಿದೆ. ಇವು ಭೂಮಿ ಹಾಗೂ ಸಾಗರದ ಪ್ರದೇಶದಿಂದ 800ರಿಂದ 900 ಕಿಲೋಮೀಟರ್ ದೂರದವರೆಗೆ ಹಾರುತ್ತೆ. ಆಕಾಶದಿಂದಲೂ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉಡಾಯಿಸಬಹುದು. 450ರಿಂದ 500 ಕಿಲೋಮೀಟರ್ ದೂರದವರೆಗೆ ಚಲಿಸುತ್ತವೆ. ಇವು ಖಂಡಾಂತರ ಕ್ಷಿಪಣಿಗಳಾಗಿವೆ. ಲಕ್ನೌ ಕ್ಷಿಪಣಿ ತಯಾರಿಕಾ ಘಟಕ ಭಾರತೀಯ ಸೇನೆಗೆ ಬಲ ಕೊಟ್ಟಂತಾಗಿದೆ. ಭಾರತದ ಉಗ್ರರ ನೆಲೆಗಳ ಮೇಲೆ ಬಾಂಬ್ ದಾಳಿ ನಡೆಸಿದ ಮೇಲೆ ಪಾಕಿಸ್ತಾನ ಸ್ಟಾರ್ಟಿಂಗ್ನಲ್ಲಿ ಡ್ರೋನ್ ಸಣ್ಣ ಕ್ಷಿಪಣಿಗಳನ್ನು ಹಾರಿಸಿ ದಾಳಿ ನಡೆಸ್ತಾ ಇತ್ತು. ಆದರೆ ಮೇ 9, 10ರ ರಾತ್ರಿ ದೆಹಲಿಯನ್ನು ಟಾರ್ಗೆಟ್ ಮಾಡಿ ಪಾಕ್ ಫತಾಹ್ 2 ಕ್ಷಿಪಣಿಗಳನ್ನು ಪಾಕ್ ಪ್ರಯೋಗ ಮಾಡಿತ್ತು. ಪಾಕ್ ಖಂಡಾಂತರ ಕ್ಷಿಪಣಿಯನ್ನು ಪ್ರಯೋಗಿಸಿದಂತಹ ಬೆನ್ನಲ್ಲೇ ಭಾರತ ಮೇ 10ರ ಬೆಳಬೆಳಗ್ಗೆನೆ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ರೂ ಕ್ಷಿಪಣಿಯನ್ನು ಹಾರಿಸಿತ್ತು. ಇನ್ನೊಂದು ದೇಶದ ಮಧ್ಯೆ ಕಾದಾಟ ನಡೆಸ್ತಾ ಇದ್ದಾಗ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹಾರಿಸಿದ್ದು ಇದೇ ಮೊದಲು ಅನ್ನೋದು ವಿಶೇಷ ಆಗಿದೆ. ನೀವು ಕೇಳ್ಬೋದು, ಬ್ರಹ್ಮೋಸ್ ಕ್ಷಿಪಣಿ ಅಂದರೆ ಏನು ಅಂತ. ಬ್ರಹ್ಮೋಸ್ DRDO, ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹಾಗೂ ರಷ್ಯಾದ NPO ಮಷಿನೋಸ್ಟ್ರೋನಿಯಾ ನಡುವೆ ಜಂಟಿ ಉದ್ಯಮದಲ್ಲಿ ಅಭಿವೃದ್ಧಿಪಡಿಸಿದಂತಹ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಬ್ರಹ್ಮೋಸ್ ಅನ್ನುವಂತಹ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಹಾಗೂ ರಷ್ಯಾದ ಮಾಸ್ಕೋ ನದಿಯ ಸಂಯೋಜಿತ ರೂಪ ಆಗಿದೆ. MTCR ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಆಡಳಿತಕ್ಕೆ ಅನುಗುಣವಾಗಿ ಆರಂಭದಲ್ಲಿ 290 ಕಿಲೋಮೀಟರ್ಗೆ ಸೀಮಿತಗೊಳಿಸಲಾಗಿತ್ತು. ಆದರೆ ಭಾರತ 2016ರಲ್ಲಿ MTCRಗೆ ಸೇರಿದ ಮೇಲೆ ಭೂಮಿ ಹಾಗೂ ಹಡಗು ಆಧಾರಿತ ಆವೃತ್ತಿಗಳಿಗೆ ಬ್ರಹ್ಮೋಸ್ನ ವ್ಯಾಪ್ತಿಯನ್ನು 800ರಿಂದ 900 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಲಾಗಿದೆ. ವಾಯು ಉಡಾವಣಾ ಆವೃತ್ತಿಗಳು 450ರಿಂದ 500 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿಕೊಂಡಿದೆ. ಬ್ರಹ್ಮೋಸ್ ಒಂದು ಬಹುಮುಖ ಕ್ಷಿಪಣಿಯಾಗಿದ್ದು ಇದು ಭೂಮಿ, ಸಮುದ್ರ ಹಾಗೂ ವಾಯು ಆಧಾರಿತ ಗುರಿಗಳನ್ನು ಗುರಿಯಾಗಿಸೋ ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ. ಇದನ್ನು ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ಗಳು, ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ಯುದ್ಧ ವಿಮಾನಗಳು ಅಂದರೆ Su-30 MKI ನಂತಹ ವಿಮಾನಗಳನ್ನು ಉಡಾಯಿಸಬಹುದು. ಬ್ರಹ್ಮೋಸ್ ಏರೋಸ್ಪೇಸನ್ನು 1998ರ ಫೆಬ್ರವರಿ 12ನೇ ತಾರೀಕು ಸ್ಥಾಪನೆ ಮಾಡಲಾಗಿತ್ತು. ಇದರಲ್ಲಿ ಭಾರತ 50.5% ಪಾಲನ್ನು ಹೊಂದಿಕೊಂಡಿದೆ. ರಷ್ಯಾ 49.5% ಪಾಲನ್ನು ಹೊಂದಿಕೊಂಡಿದೆ. ಇದೀಗ ಭಾರತ ಸರ್ಕಾರವೇ ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕಾ ಕಾರ್ಖಾನೆ ಉದ್ಘಾಟನೆಯನ್ನು ಮಾಡಿದ್ದು ಲಕ್ನೋ, ಕಾನ್ಪುರ, ಅಲಿಗಢ್, ಆಗ್ರಾ, ಝಾನ್ಸಿ ಮತ್ತು ಚಿತ್ರಕೂಟ ಪ್ರದೇಶದಲ್ಲಿ ಈ ಕಾರ್ಖಾನೆಗಳು ನೆಲೆಯಾಗಿದೆ. ಈ ಬ್ರಹ್ಮೋಸ್ ಕ್ಷಿಪಣಿ ಕೇವಲ ರಕ್ಷಣೆಗೆ ಮಾತ್ರ ಅಲ್ಲ, ಆಕ್ರಮಣಕ್ಕೂ ನಾವು ಸಿದ್ಧ ಅಂತ ದೃಢ ಹೆಜ್ಜೆಯನ್ನು ಇಡೋದಕ್ಕೆ ಭಾರತ ಅತಿ ದೊಡ್ಡ ಸಿಗ್ನಲನ್ನು ಕೊಟ್ಟಂತಾಗಿದೆ. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.